today we will discuss with what called as logic circuits. Of course, we have studied different electrical circuits, right? So when we use different components according to our requirements like resistors, capacitors, inductors, transformers, and many other devices which are required to conduct an experiment along with the power supply. Now, we are concentrating on logic circuits, which are mainly the digital circuits. See, digital circuits are sometimes they are also called as digital systems. Digital systems. Can you give me examples of any digital system you are using? So many. Every day we are using the digital systems. They are part and parcel of our life. ಪ್ರತಿ ನಿಮಿಷ ನಾವು ಯೂಸ್ ಮಾಡೇ ಮಾಡ್ತೀವಿ. ಹೇಳಿ ಯಾವಾಗ ಹೇಳಿ? Yes. Exactly. The computer is a logic system. It's a digital circuit. Right. Your smartphone is a logic system. Right. Your digital camera is a digital circuit. Of course, it's all highly complicated, higher, but you know, with what all these digital systems are constructed. Yeah, if you go on analyzing these circuits, these systems analyze ಮಾಡ್ತಾ ಹೋದ್ರೆ ಕೊನೆಗೆ ಸಿಕ್ಕುವುದು ಅವರು basically what you get is nothing but the logical gates. ಯಾವುದೇ ಡಿಜಿಟಲ್ ಸಿಸ್ಟಮ್ ಅನ್ನು ಯಾವುದೇ ಡಿಜಿಟಲ್ ಡಿವೈಸ್ ಅನ್ನು ಅದನ್ನು ಅನಲೈಸ್ ಮಾಡ್ತಾ ಹೋದರೆ ಕೊನೆಗೆ ಸಿಕ್ಕುವುದು ಬೇಸಿಕಲಿ That's why logic gates are called as the building blocks of any digital system. ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ನಿನ್ನ ಯಾವುದೇ ಡಿಜಿಟಲ್ ಸಿಸ್ಟಮ್ ಅಂತ ಸಿಂಪಲ್ ಆಗಿ ಒಂದು ಸರ್ಕ್ಯೂಟ್ ಇಂದ ಇಟ್ಕೊಂಡು ಈಗ ಸೂಪರ್ ಕಂಪ್ಯೂಟರ್ ಓದು ಕೂಡ ಅಲ್ಲಿ ಸ್ಟಾರ್ಟ್ ಆಗೋದು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಡಿಜಿಟಲ್ ಸಿಸ್ಟಮ್. ನಾವು ಈ ಹಿಂದೆ ಸ್ಟಡಿ ಮಾಡ್ತಿದ್ದೇವೆ ಲಾಜಿಕ್ ಗೇಟ್ಸ್ ನೋಡಿ ಯಾವ್ದು ಎಸ್ ಅದು and gate, right? Or gate, XOR gate, NAND gate, NOR gate, right? NOR gate. So many. Using these only, all the different types of logic circuits are going to be developed, right? That's why they are called as building blocks of any digital system. Right? But now, so far, digital electronics students are studying on top of that, right? ಈ digital circuits are classified into two basic types. ಯಾವುದೇ ಲಾಜಿಕ್ ಸರ್ಕ್ಯೂಟ್ ಅನ್ನು ತಗೊಂಡ್ರೆ ಅದು ಈ ಎರಡು ಟೈಪ್ ಅಲ್ಲಿ ಯಾವುದಾದರೂ ಅದಕ್ಕೆ ಸೇರಿಕೊಳ್ಳುತ್ತದೆ. ಯಾವ್ಯಾವ? First one is the combinational logic circuits. The other one is the sequential logic circuits. Combinational and sequential logic circuits. So what do you mean by combination and sequential? Or what is the difference between the two? ವ್ಯತ್ಯಾಸ ಏನಿದೆ? Right? So ನಾವು ಲಾಜಿಕ್ ಸರ್ಕ್ಯೂಟ್ಸ್ಗಳನ್ನು ಹೇಳಿದ್ದೀವಿ, ಲ್ಯಾಬಲ್ಲಿ ಮಾಡಿದ್ದೇವೆ, ನಾವು ಕೆಲವು ಮಾಡಿದ್ದೇವೆ, ಇನ್ನೊಂದು ಮಾಡೋದಿದೆ.
ಥಿಯರಿನಲ್ಲಿ ಸ್ವಲ್ಪ ಮುಂದೆ ನಾವು ಕವರ್ ಮಾಡಿದ್ವಿ. ಯಾವ ಸ್ಟಡಿ ಮಾಡಿದ್ವಿ? ಎಸ್, ಈ ಹಿಂದೆ ಆಗಿ ನಾವು ಚಾಪ್ಟರ್ ಹೇಳಿದೆ ಹಾಫ್ ಆರ್ಡರ್ ಸರ್ಕ್ಯೂಟ್ ಮಾಡಿದ್ವಿ. ಹಾಫ್ ಆರ್ಡರ್, ಎಸ್, ಫುಲ್ ಆರ್ಡರ್, ಮಲ್ಟಿಪ್ಲೆಕ್ಸರ್ಸ್, ಡಿಮಲ್ಟಿಪ್ಲೆಕ್ಸರ್ಸ್, ಎನ್ಕೋಡರ್ಸ್, ಡಿಕೋಡರ್ಸ್, ಹೀಗೆಲ್ಲ ಸ್ಟಡಿ ಮಾಡ್ತಾ ಹೋಗಿ. ರೈಟ್. ಸೊ ಇವುಗಳಲ್ಲಿ ಕೆಲವೊಂದು ನಾವು ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ಸ್ ಸೇರಿಸ್ತೇವೆ, ಕೆಲವನ್ನ ಸೇರಿಸ್ತೇವೆ. ಆದರೆ ನಿಮಗೆ ವ್ಯತ್ಯಾಸ ಗೊತ್ತಿರಬೇಕು, ಯಾವುದು ಕಾಂಬಿನೇಷನಲ್, ಯಾವುದು ಸೀಕ್ವೆನ್ಷಿಯಲ್, ಮತ್ತು ಯಾಕೆ ಅದು ಕಾಂಬಿನೇಷನ್ ಆಗ್ತದೆ, ಯಾಕೆ ಸೀಕ್ವೆನ್ಷಿಯಲ್ ಆಗುತ್ತೆ. ಸಿಂಪಲ್ ಬ್ಲಾಕ್ ಡಯಾಗ್ರಾಮ್ ತೋರಿಸ್ತೇನೆ. ಈ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ಗೆ ಅಫ್ಕೋರ್ಸ್ ಎನಿ ಲಾಜಿಕ್ ಸರ್ಕ್ಯೂಟ್ ತಗೊಂಡ್ರು ಕೂಡ ಅದಕ್ಕೆ ಒನ್ ಆರ್ ಮೋರ್ ಇನ್ಪುಟ್ಸ್ ಇರ್ತದೆ, ಡಿಪೆಂಡಿಂಗ್ ಆನ್ ದಿ ಸರ್ಕ್ಯೂಟ್ ಒನ್ ಆರ್ ಮೋರ್ ಔಟ್ಪುಟ್ಸ್ ಇರುತ್ತೆ. ಇಷ್ಟೇ ಫಿಕ್ಸ್ ಇರಬೇಕು ಅಂತಿಲ್ಲ, ಒನ್ ಆರ್ ಮೋರ್, ಮಿನಿಮಮ್ ಒನ್ ಅಂಡ್ ಮೋರ್ ಎನಿಥಿಂಗ್. ಫಸ್ಟ್ ಇನ್ಪುಟ್ಸ್ ಮತ್ತೆ ಔಟ್ಪುಟ್ಸ್ ಇರುತ್ತೆ. ಎನಿ ಲಾಜಿಕ್ ಸರ್ಕ್ಯೂಟ್ ಏನ್ ಮಾಡ್ತೀವಿ ನಾವು? ವಿ ಆರ್ ಇನ್ಪುಟಿಂಗ್ ಸಮ್ ಡೇಟಾ. ಆ ಸರ್ಕ್ಯೂಟ್ಗೆ ಒಂದಿಷ್ಟು ಇನ್ಪುಟ್ ಅನ್ನು ಕೊಡ್ತದೆ. ಸರ್ಕ್ಯೂಟ್ ಏನ್ ಮಾಡ್ತದೆ? ಇಟ್ ಪ್ರಾಸೆಸಸ್ ದೋಸ್ ಇನ್ಪುಟ್ಸ್, ರೈಟ್? ಆ ಇನ್ಪುಟ್ಸ್ಗಳನ್ನು ಪ್ರೋಸೆಸ್ ಮಾಡಿ ನಮಗೆ ಬೇಕಾಗಿರುವಂಥ ಔಟ್ಪುಟ್ ಅನ್ನು ಜನರೇಟ್ ಮಾಡಿ. ಸರಿಯಪ್ಪ? ಇವೆಲ್ಲ ಸೊನ್ನೆ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಿ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ಹೇಳಿದ್ರೆ, ನನ್ನ ಹತ್ರ ಒಂದು ಹಾಫ್ ಆರ್ಡರ್ ಸರ್ಕ್ಯೂಟ್ ಇದೆ. ಹಾಫ್ ಆರ್ಡರ್ ಸರ್ಕ್ಯೂಟ್, ರೈಟ್? ಏನು ಮಾಡುತ್ತೆ ಹಾಫ್ ಆರ್ಡರ್? ಎಸ್, ಇಟ್ ಆಡ್ಸ್ ಬೈನರಿ ನಂಬರ್ಸ್. ಎಷ್ಟು ಬೈನರಿ ನಂಬರ್ಗಳನ್ನು ಆಡ್ ಮಾಡ್ತದೆ? ಅಟ್ ಎ ಟೈಮ್ ಕ್ಯಾನ್ ಆಡ್ ಓನ್ಲಿ 2 ಇನ್ಪುಟ್ಸ್. ಎರಡು ಕೊಟ್ಟಿರುವ ಬೈನರಿ ಡಿಜಿಟ್ಸ್ಗಳನ್ನು ಎರಡು ಆಡ್ ಮಾಡುತ್ತೆ. ಎಸ್, ಔಟ್ಪುಟ್ ಇಫ್ ಐ ಕಾಲ್ A and B as the inputs. ಎಡಿಷನ್ ಮಾಡುವಾಗ ಏನು ಬರ್ತದೆ ನಮಗೆ? ಒಂದು ಸಮ್ ಬರ್ತದೆ, ಇನ್ನೊಂದು ಕ್ಯಾರಿ. ಹೌದಾ? ಯಾಕೆ ಈ ಎಕ್ಸಾಂಪಲ್ ತಗೊಂಡ್ರೆ ನಿಮಗೆ ಸುಲಭವಾಗಿ ಅರ್ಥ ಆಗ್ತದೆ. ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ಸ್ಗೆ ಎಕ್ಸಾಂಪಲ್ ಹಾಫ್ ಆರ್ಡರ್. ಅಂದರೆ ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ ಅಂದರೆ ಏನು ಗೊತ್ತಾಗಬೇಕು ನಿಮಗೆ? ಇಲ್ಲೇನು ಮಾಡ್ತೇವೆ ನಾವು? ಏನೋ ಒಂದು ಆರ್ಗ್ಯುಮೆಂಟ್ ಆವಾಗ ನಮಗೆ ಯಾವ ಸಮ್ 0 ಅಂದರೆ ಕ್ಯಾರಿ 0 ಅಂದರೆ ಅಲ್ಲಿ 0 0 ಆಡ್ ಮಾಡಿ ಆಡ್ ಮಾಡಿದ್ರೆ ಏನಾಗ್ತದೆ? ಸಮ್ 0 ಆಗ್ತದೆ, ಕ್ಯಾರಿ 1 ಆಗುತ್ತೆ. ಸರಿನಾ? ಇಲ್ಲಿ ನೋಡ್ತಾ ಹೋದ್ರೆ ಏನಾಗ್ತದೆ ನಮಗೆ? ಬರುವ ಔಟ್ಪುಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತದೆ? ನಾವು ಆ ಟೈಮಿಗೆ ಕೊಟ್ಟ ಇನ್ಪುಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಆ ಟೈಮಲ್ಲಿ ಏನು ವ್ಯಾಲ್ಯೂಸನ್ನು ಕೊಡ್ತಾರೆ ಎ ಮತ್ತು ಬಿಗೆ, ಅದಕ್ಕೆ ಏನು ಮಾಡುತ್ತೆ? ಆ್ಯಡ್ ಮಾಡ್ತದೆ ಸಮ್ ಮತ್ತು ಕ್ಯಾರಿಯನ್ನು ಔಟ್ಪುಟ್ ಆಗಿ ಜನರೇಟ್ ಮಾಡ್ತದೆ, ರೈಟ್? ಓಕೆ, ಈಗ ಫಸ್ಟಿಗೆ ನಾನು 0 0 ಕೊಟ್ಟೆ, ಸಮ್ 0 ಬಂತು, ಕ್ಯಾರಿ 0 ಬಂತು. ನೆಕ್ಸ್ಟ್ ಏನು ಮಾಡಿದೆ? 1 1 ಕೊಟ್ಟೆ, ಸಮ್ 0 ಆಯಿತು, ಕ್ಯಾರಿ 1 ಆಯಿತು. ಇಲ್ಲಿ ಏನು ನೋಡಬೇಕು ನೀವು ಅಂತ ಹೇಳಿದರೆ, ಹೊಸದಾಗಿ ಎರಡನೇ ಸಲ ಇನ್ಪುಟ್ ಕೊಟ್ಟಾಗ ಬರುವ ಔಟ್ಪುಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಎರಡನೇ ಸಲ ಏನು ಕೊಟ್ಟಿರ್ತೀಯಾ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಇಟ್ ನೆವರ್ ಡಿಪೆಂಡ್ಸ್ ಆನ್ ದ ಪ್ರೀವಿಯಸ್ ಹಿಸ್ಟರಿ ಆಫ್ ದಿ ಇನ್ಪುಟ್. ಹಿಂದೆ ಏನಿತ್ತು ಆ ಸರ್ಕ್ಯೂಟ್ಗೆ ಅದರ ಮೇಲೆ ಇದು ಡಿಪೆಂಡ್ ಆಗಿರುವುದಿಲ್ಲ, ಈಗ ಬರುವಂಥ ಔಟ್ಪುಟ್, ರೈಟ್? ದಿ ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ಸ್ gives the output only based on the present state of the input. They never think about what was there earlier, right? ಆ ಥರದ ಸರ್ಕ್ಯೂಟ್ಗಳಿಗೆ ನಾವು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ಕರೀತೇವೆ. ನಿಮ್ಮ ಆರ್ಡರ್ ಸರ್ಕ್ಯೂಟ್ಗಳಾಗಿರ್ಬೋದು, ಎನಿ ಆರ್ಡರ್, ಹಾಫ್ ಆರ್ಡರ್, ಫುಲ್ ಆರ್ಡರ್, ಪ್ಯಾರಲಲ್ ಬೈನರಿ ಆರ್ಡರ್, ಎನಿಥಿಂಗ್. ಹಾಗೆಯೇ ಮಲ್ಟಿಪ್ಲೆಕ್ಸರ್ಗಳಾಗಿರ್ಬೋದು, 2:1, 4:1, 8:1, 16:1, 80 ಮಲ್ಟಿಪ್ಲೆಕ್ಸರ್ ಇಟ್ ಈಸ್. ಹಾಗೆಯೇ ಡಿಮಲ್ಟಿಪ್ಲೆಕ್ಸರ್ಸ್ ಇದೆ. ಇವೆಲ್ಲವೂ ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ಸ್.
ಸರ್ಕ್ಯೂಟ್ಸ್ಗೆ ಎಕ್ಸಾಂಪಲ್ಸ್. ಅದರ ಅರ್ಥ ಇವುಗಳ ಔಟ್ಪುಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತದೆ? ಪ್ರೆಸೆಂಟ್ ಸ್ಟೇಟ್ ಆಫ್ ದಿ ಇನ್ಪುಟ್ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ. ಹಿಂದೆ ಏನಿತ್ತು ಯಾವುದನ್ನದು ನೋಡುತ್ತಿಲ್ಲ. ರೈಟ್. ಈಗ ಈ ಹಿಂದೆ ಏನು ನೋಡಲ್ಲ ಅಂತ ಹೇಳಿದ್ರೆ ಈ ಸರ್ಕ್ಯೂಟ್ಗಳಿಗೆ ಮೆಮೊರಿ ಅನ್ನೋದು ಇರಲ್ಲ. Memory does not exist for these circuits, for combination of logic circuits. Right. So, ಮುಂದೆ ಗೊತ್ತಾಗ್ತದೆ sequential logic circuits. ನಾನು ಹೇಳಿದೆ ಟೋಟಲ್ ಏನು ನಾವು ಲಾಜಿಕ್ ಸರ್ಕ್ಯೂಟ್ಸ್ಗಳನ್ನು ಡೆವಲಪ್ ಮಾಡ್ತೇವೆ, ಎನಿ ಡಿಜಿಟಲ್ ಸಿಸ್ಟಮನ್ನು ಡೆವಲಪ್ ಮಾಡಲಿಕ್ಕೆ ಆ ಲಾಜಿಕ್ ಸರ್ಕ್ಯೂಟ್ಸ್ಗಳನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡ್ತೇವೆ. ಒಂದು ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್, ಇನ್ನೊಂದು ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್. ಈಗ ನಿಮಗೆ ಅರ್ಥ ಆಗಿದೆ ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ಸ್ ಅಂತ ಹೇಳಿದರೆ ಅವುಗಳ ಔಟ್ಪುಟ್ ಪ್ರೆಸೆಂಟ್ ಸ್ಟೇಟ್ ಇನ್ಪುಟ್ ಮೇಲೆ ಮಾತ್ರ ಡಿಪೆಂಡ್ ಆಗಿರ್ತದೆ. ಹಾಗಾಗಿ ಅವುಗಳಿಗೆ ಮೆಮೊರಿ ಅನ್ನೋದು ಬೇಕಾಗಿಲ್ಲ. ರೈಟ್. ಈ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ಬಂದರೆ ಇಲ್ಲಿ ಏನಾಗ್ತದೆ? Any sequential logic circuit if you take, ಇಲ್ಲಿ ಅಲ್ಲಿ ಯಾವುದೇ ಲಾಜಿಕ್ ಸರ್ಕ್ಯೂಟ್ ಇರೋ ಹಾಗೆ ಒನ್ ಆರ್ ಮೋರ್ ಇನ್ಪುಟ್ಸ್ ಇರುತ್ತೆ. ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಘಟಕ ಹಾಗೆ ಒನ್ ಆರ್ ಮೋರ್ ಔಟ್ಪುಟ್ಸ್ ಇರುತ್ತೆ. ಡಿಫರೆನ್ಸ್ ಏನಿಲ್ಲ. ಇಲ್ಲೂ ಇನ್ಪುಟ್ಸ್ ಇದೆ, ಔಟ್ಪುಟ್ಸ್ ಇದೆ, ಅಲ್ಲೂ ಇನ್ಪುಟ್ಸ್ ಇದೆ, ಔಟ್ಪುಟ್ಸ್ ಇದೆ. ಸರಿನಾ? ಆದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ಸ್ಗಳ ಔಟ್ಪುಟ್ ಯಾವುದರ ಮೇಲೆ ಡಿಪೆಂಡ್ ಆಗಿರ್ತಾ ಇತ್ತು? ಎಕ್ಸಾಕ್ಟ್ಲಿ ದ ಪ್ರೆಸೆಂಟ್ ಸ್ಟೇಟ್ ಇನ್ಪುಟ್ ಮೇಲೆ ಮಾತ್ರ ಡಿಪೆಂಡ್ ಆಗ್ತಾ ಇತ್ತು. ಇಟ್ ವಾಸ್ ನೆವರ್ ಬಾದರಿಂಗ್ ಅಬೌಟ್ ದಿ ಪ್ರೀವಿಯಸ್ ಸ್ಟೇಟ್ ಇನ್ಪುಟ್ಸ್ ಆರ್ ಪ್ರೀವಿಯಸ್ ಔಟ್ಪುಟ್ಸ್ ಮೇಲೆ ಈವನ್. ಆದರೆ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ನ ಆಪರೇಷನ್ ಏನಾಗುತ್ತೆ ಅಂತ ಹೇಳಿದರೆ ಇದರ ಔಟ್ಪುಟ್ ನೀನು ಏನು ಗೊತ್ತಿಲ್ಲ ಪ್ರೆಸೆಂಟ್ಲಿ ಈ ಇನ್ಪುಟ್ ಮೇಲೆ ಮಾತ್ರ ಡಿಪೆಂಡ್ ಆಗಲ್ಲ. ಅದು ಈಗ ಪ್ರೆಸೆಂಟ್ ಕೊಡ್ತೀಯಲ್ಲ ಆ ಇನ್ಪುಟ್ ಕೊಡೋದಕ್ಕಿಂತ ಮುಂಚೆ ಏನಿತ್ತು ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರ್ತದೆ. ಅಂದರೆ ಅದು ಸೀಕ್ವೆನ್ಷಿಯಲ್ ಆಗಿ ಆಪರೇಟ್ ಆಗ್ತದೆ. ಒಂದಾದ ನಂತರ ಒಂದು ತಗೊಳ್ತಾ ಹೋಗ್ತದೆ, ಅದು ಹಿಂದಿದ್ದು ಕೂಡ ಕನ್ಸಿಡರ್ ಮಾಡುತ್ತೆ. ಸೊ sequential logic circuits are those logic circuits whose output depends not only on present state input but also on the previous history of its inputs or outputs. ಈಗ ನಾವು ಹಿಂದಿಂದು ಬೇಕಾಗ್ತದೆ ಅಂತ ಹೇಳಿದರೆ ಹೌದಾ? ಇಫ್ ಯು ನೀಡ್ ವಾಟ್ ಎವರ್ ದ ಹಿಸ್ಟರಿ ಆಫ್ ದಿ ಇನ್ಪುಟ್ಸ್ ಅಂತಂದರೆ ಏನಾಗುತ್ತೆ? ಹಿಂದಿಂದು ನೆನಪಿರಬೇಕು. ಅಂದರೆ ದಿ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ನೀಡ್ ಮೆಮೊರಿ. ಮೆಮೊರಿ ಅವರಿಗೆ ಬೇಕು. ಅಂದರೆ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ಗಳಿಗೆ ಅಡಿಷನಲ್ ಆಗಿ ಮೆಮೊರಿ ಬೇಕಾಗ್ತದೆ. ಯಾಕೆಂದರೆ ಅವುಗಳ ಆಪರೇಷನ್ ಪ್ರೆಸೆಂಟ್ ಸ್ಟೇಟ್ ಇನ್ಪುಟ್ ಮೇಲೆ ಮಾತ್ರ ನಿರ್ಧಾರ ಆಗೋದಿಲ್ಲ, ಪ್ರೀವಿಯಸ್ಲಿ ಏನಿತ್ತು ಅದರ ಮೇಲೆ ಕೂಡ ನಿರ್ಧಾರ ಆಗ್ತದೆ. ಅರ್ಥ ಆಗಿದೆ ಡಿಫರೆನ್ಸ್ ಬಿಟ್ವೀನ್ ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ಸ್ ಅಂಡ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್. ಓಕೆ, ಹಾಗಿದ್ರೆ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ಎಕ್ಸಾಂಪಲ್ಸ್ ಸ್ಟಾರ್ಟ್ ಆಗೋದು ನಿಮ್ಮ ಫ್ಲಿಪ್ ಫ್ಲಾಪ್ಸ್ಗಳಿಂದ. ಜಸ್ಟ್ ಲ್ಯಾಬ್ ಒಂದೆರಡು ಫ್ಲಿಪ್ ಫ್ಲಾಪ್ಸ್ಗಳನ್ನು ಮಾಡಿದ್ದೀರಿ ನೀವು. ಫ್ಲಿಪ್ ಫ್ಲಾಪ್ಸ್ ಮತ್ತೆ ರೆಜಿಸ್ಟರ್ಸ್ ಅಂತ ಸ್ಪೆಲ್ಲಿಂಗ್ ನೋಡುತ್ತಾ REGISTER ರೆಜಿಸ್ಟರ್. ರೆಸಿಸ್ಟರ್ ಅಲ್ಲ, ಈ ಹಿಂದೆ ಕಲಿತಿರಲ್ಲ ರೆಸಿಸ್ಟರ್ ಅಲ್ಲ, ಇದು ರೆಜಿಸ್ಟರ್. ಮುಂದೆ ಬರ್ತದೆ ರೆಜಿಸ್ಟರ್ ಅಂತ ಹೇಳಿ. ಹಾಗೆಯೇ ಶಿಫ್ಟ್ ರೆಜಿಸ್ಟರ್ಸ್ ಅಂತ ಬರ್ತದೆ, ಕೌಂಟರ್ಸ್ ಅಂತ ಬರ್ತದೆ, ಕಂಪ್ಯಾರೇಟರ್ಸ್ ಅಂತ ಬರ್ತದೆ. ಇವೆಲ್ಲದೂ ಎಕ್ಸಾಂಪಲ್ಸ್ ಫಾರ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್. ರೈಟ್. ಹಾಗಿದ್ರೆ ಈಗ ನಾವು ಕೆಲವು ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ಗಳನ್ನು ಕಲಿಯಬೇಕು. ಅದರಲ್ಲಿ ದ
ಬೇಸಿಕ್ ಸಿಂಪ್ಲೆಸ್ಟ್ ಒಂದು ಲಾಜಿಕ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ ಅನ್ನು ಇವತ್ತು ಹೇಳ್ಕೊಡ್ತೇನೆ. ನಿಮಗೆ ಗೊತ್ತಾಗುತ್ತೆ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ಸ್ಟಾರ್ಟ್. ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ಏನು ಹೇಳಿದ್ರೆ ನಾವು ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ಅಂತ ಹೇಳಿದ್ರೆ ಅವುಗಳ ಔಟ್ಪುಟ್ಟು ಪ್ರೆಸೆಂಟ್ ಸ್ಟೇಟ್ ಮೇಲೆ ಮಾತ್ರ ಅಲ್ಲ, ಪ್ರೀವಿಯಸ್ ಹಿಸ್ಟರಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಓಕೆ, ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ನಲ್ಲಿ ಫಸ್ಟ್ ಒನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಈಸ್ ಫ್ಲಿಪ್ ಫ್ಲಾಪ್ಸ್. ಏನೋ ಫ್ಲಿಪ್ ಫ್ಲಾಪ್ಸ್. ಏನು ಫ್ಲಿಪ್ ಫ್ಲಾಪ್ ಅಂತ ಹೇಳಿದ್ರೆ ನೋಡಿ, ಫ್ಲಿಪ್ ಫ್ಲಾಪ್ ಅನ್ನ ಬೇಸಿಕ್ ಮೆಮೊರಿ ಸೆಲ್ ಆಫ್ ಡಿಜಿಟಲ್ ಸಿಸ್ಟಮ್ ಅಂತ ಕರೀತಾರೆ. ಅದು ಬೇಸಿಕ್ ಮೆಮೊರಿ ಸೆಲ್. ನೋಡು, ಸೆಲ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರೋ ವಿಚ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟ್. ಬೇಸಿಕ್ ಮೆಮೊರಿ ಸೆಲ್. ನೋಡು, ಸೆಲ್ ಅಂತ ಹೇಳಿದ ತಕ್ಷಣ ಬಹಳ ಚಿಕ್ಕದಿರುತ್ತದೆ. ಮೆಮೊರಿ ಅಂದ್ರೆ ಏನು? ಅದರಲ್ಲಿ ನಾವು ತುಂಬಿಡಬಹುದು. ಇಟ್ಸ್ ಎ ಸ್ಟೋರೇಜ್ ಯೂನಿಟ್. ಅಂದರೆ ಯಾವುದೇ ಡಿಜಿಟಲ್ ಸಿಸ್ಟಮ್ ಅನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ ಅದರಲ್ಲಿ ಮೆಮೊರಿ ಇದೆ ಅಂತ ಹೇಳಿದ್ರೆ ಏನಿರಬೇಕಾಗ್ತದೆ? ಅಲ್ಲಿ ಫ್ಲಿಪ್ ಫ್ಲಾಪ್ಸ್ ಯೂಸ್ ಆಗಿ ಇರುತ್ತೆ. ನೋಡು, ಬೇಸಿಕ್ ಮೆಮೊರಿ ಸೆಲ್. ಒಂದು ಫ್ಲಿಪ್ ಫ್ಲಾಪ್ ಇದೆ ಅಂತ ಹೇಳಿದ್ರೆ ಒಂದು ಸರ್ಕ್ಯೂಟ್ ಹೇಗಿರುತ್ತೆ ಅಂತ ಫ್ಲಿಪ್ ಫ್ಲಾಪ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಒನ್ ಬಿಟ್ ಸ್ಟೋರೇಜ್ ಡಿವೈಸ್ ಅಂತ ಕರೀತೀವಿ. ಒನ್ ಬಿಟ್ ಸ್ಟೋರೇಜ್ ಡಿವೈಸ್. ಒಂದು ಬಿಟ್ ಅಂದ್ರೆ ಅಂತ ಹೇಳಿದ್ರೆ ಇಟ್ ಈಸ್ ಅ ಎಸ್ ಬೈನರಿ ಡಿಜಿಟ್. ಬೈನರಿ ಡಿಜಿಟ್ಸ್ ಯಾವ್ಯಾವ ನಮಗೆ 0 ಮತ್ತೆ 1 ಎರಡು ಬೈನರಿ ಡಿಜಿಟ್ಸ್ ಇದೆ. ಹೌದಾ? ಒನ್ ಬಿಟ್ ಸ್ಟೋರೇಜ್ ಡಿವೈಸ್ ಅಂತ ಹೇಳಿದ್ರೆ ಫ್ಲಿಪ್ ಫ್ಲಾಪ್ ಇಸ್ ಅ ಒನ್ ಬಿಟ್ ಸ್ಟೋರೇಜ್ ಡಿವೈಸ್. ಅಂದ್ರೆ ಇಟ್ ಕ್ಯಾನ್ ಸ್ಟೋರ್ ಒನ್ ಬಿಟ್, ಐದರ್ ಎ 0 ಆರ್ ಎ 1 ಅಟ್ ಎ ಟೈಮ್. ಒಂದು ಸಲಕ್ಕೆ ನೀವು ಅದರೊಳಗಡೆ 0 ಅನ್ನು ಸ್ಟೋರ್ ಮಾಡಿಡಬಹುದು. ಬೇಡ ಅಂತ ಹೇಳಿದ್ರೆ 1 ಅನ್ನು ಸ್ಟೋರ್. 0 1 ಎರಡನ್ನು ಹಾಕಲಿಕ್ಕೆ ಬರಲ್ಲ, ಯಾಕಂದ್ರೆ ಅದರ ಕೆಪಾಸಿಟಿ ಅಷ್ಟು. ಒಂದು ಫ್ಲಿಪ್ ಫ್ಲಾಪ್ ಅಂತ ಹೇಳಿದ್ರೆ ಒಂದು ಬಿಟ್ ಅನ್ನ ಸ್ಟೋರ್ ಮಾಡಿಕೊಳ್ಳುವಷ್ಟು ಕೆಪಾಸಿಟಿ ಇರುತ್ತೆ. ರೈಟ್. ಸೊ ಇಲ್ಲಿ ಸ್ಟೋರ್ 0. ಇದು ಬೇಡ ಅಂತ ಹೇಳಿದ್ರೆ ಇದನ್ನ ಎರೇಸ್ ಮಾಡಬೇಕು. ಸ್ಟೋರ್ ರೈಟ್. ಇಲ್ಲಿ ನಾವು ಸಿಂಪಲ್ ಆಗಿ ಹೇಳ್ತೇವೆ 1 ಸ್ಟೋರ್ ಮಾಡ್ತೇವೆ, 0 ಸ್ಟೋರ್ ಮಾಡ್ತೇವೆ ಅಂತ ಹೇಗಾಗುತ್ತೆ. ಇಲ್ಲೊಂದು ಎರಡು ಟರ್ಮ್ಸ್ ಅನ್ನು ಮಾಡ್ಕೊಳ್ಬೇಕು. ಸೆಟ್ ಅಂಡ್ ರೀಸೆಟ್ ಆಫ್ ಫ್ಲಿಪ್ ಫ್ಲಾಪ್ ಅಂತ ಕರೀತೇವೆ. ಫ್ಲಿಪ್ ಫ್ಲಾಪ್ ಅನ್ನ ಸೆಟ್ ಮಾಡೋದು ಅಥವಾ ರೀಸೆಟ್ ಮಾಡೋದು ಅಂತ ಕರೀತೇವೆ. ಏನಂತ? ಸೆಟ್ಟಿಂಗ್ ಎ ಫ್ಲಿಪ್ ಫ್ಲಾಪ್. ಒಂದು ಫ್ಲಿಪ್ ಫ್ಲಾಪ್ ಅನ್ನ ನೀವು ಸೆಟ್ ಮಾಡಿದೆ ಅಂತ ಹೇಳಿದ್ರೆ ಅದರ ಅರ್ಥ ಅದರಲ್ಲಿ ನೀವು 1 ಅನ್ನ ಸ್ಟೋರ್ ಮಾಡಿರಿ ಅಂತ ಅರ್ಥ. ಅಥವಾ ಇಫ್ somebody asks, ಈಗ ಫ್ಲಿಪ್ ಫ್ಲಾಪ್ ಸೆಟ್ ಆಗಿದೆ ಅಂದ್ರೆ ನೀವೇನು ಅರ್ಥ ಮಾಡ್ಕೊಳ್ಬೇಕು? ಅದರಲ್ಲಿ ಎಕ್ಸಾಕ್ಟ್ಲಿ 1 ಸ್ಟೋರ್ ಆಗಿದೆ ಅಂತ ಅರ್ಥ. ರೈಟ್. ಸಪೋಸ್ ನೀವು ಆ ಫ್ಲಿಪ್ ಫ್ಲಾಪ್ ಅಲ್ಲಿ 0 ಸ್ಟೋರ್ ಮಾಡಬೇಕು, ಏನು ಮಾಡಬೇಕು? ಸೆಟ್ ಗೆ ಆಪೋಸಿಟ್ ಏನಾ? ರೀಸೆಟ್ ಮಾಡಬೇಕು. ರೀಸೆಟ್ ಮಾಡಿದ್ರೆ ಅಂತ ಹೇಳಿದ್ರೆ ಅಂದ್ರೆ ಫ್ಲಿಪ್ ಫ್ಲಾಪಿನ ಆಪರೇಷನ್ ಇಷ್ಟೇ. ಐದರ್ ಯು ಕ್ಯಾನ್ ಸೆಟ್ ಇಟ್ ಆರ್ ರೀಸೆಟ್ ಇಟ್. ಸೆಟ್ ಮಾಡಿದೆ ಅಂತ ಹೇಳಿದ್ರೆ ಅದರ ಅರ್ಥ ಅದು 1 ಸ್ಟೋರ್ ಆಗಿದೆ ಅಂತ, ರೀಸೆಟ್ ಮಾಡಿದೆ ಅಂತ ಹೇಳಿದ್ರೆ ಅದು 0 ಸ್ಟೋರ್ ಆಗಿದೆ ಅಂತ ಅರ್ಥ. ರೈಟ್. ಈಗ ಫಸ್ಟ್ ಬ್ಲಾಕ್ ಡಯಾಗ್ರಾಮ್ ಅಂತ ತೋರಿಸ್ತೀನಿ ಫ್ಲಿಪ್ ಫ್ಲಾಪ್ದು. ಸೇ
ಎರಡು ಔಟ್ಪುಟ್ಸ್ ಇರುತ್ತೆ. ಇದನ್ನು ನಾನು ಇನ್ಪುಟ್ 1 ಅಂತ ಕರೀತೇನೆ, ಇದನ್ನು ಇನ್ಪುಟ್ 2 ಅಂತ ಕರೀತೇನೆ. ಫ್ಲಿಪ್ ಫ್ಲಾಪಿನ ಔಟ್ಪುಟ್ಗಳನ್ನು ಯಾವಾಗ ನಾವು ಕಾಂಪ್ಲಿಮೆಂಟ್ ಅಂತ ರೆಪ್ರೆಸೆಂಟ್ ಮಾಡ್ತೇವೆ. ರೈಟ್? ಫ್ಲಿಪ್ ಫ್ಲಾಪ್ ಔಟ್ಪುಟ್ ಈಸ್ ನಾರ್ಮಲಿ ಕಾಲ್ಡ್ ಆಸ್ Q and Q bar. ಇಲ್ಲಿ ಒಂದು ಪಾಯಿಂಟ್ ಅರ್ಥ ಆಗುತ್ತೆ. ನಿಮಗೆ ಹೇಳಿದೆ ನಾನು ಬೈನರಿ ನಂಬರ್ಸ್ ಹೇಳಿದ್ರೆ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಎ ನಂಬರ್ ಅಂತ ಹೇಳಿದೆ. ನೆನಪಿದೆಯಾ? ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಎ ಬೈನರಿ ನಂಬರ್ ಅಂದ್ರೆ ಏನಪ್ಪ? ಕೊಟ್ಟಿರುವ ಬೈನರಿ ನಂಬರ್ನಲ್ಲಿ say if I have this binary number, this is a binary number. ಹೌದಾ? ಇದರ ಒನ್ಸ್ ಕಾಂಪ್ಲಿಮೆಂಟ್ ಅಂದ್ರೆ ಏನು? ಎಸ್, 0 ಅನ್ನು 1 ಮಾಡಬೇಕು, 1 ಅನ್ನು 0 ಮಾಡಬೇಕು. ಇದು ಒನ್ಸ್ ಕಾಂಪ್ಲಿಮೆಂಟ್ ಆಫ್ ದಿಸ್ ನಂಬರ್. 0 into 1 ಆಯಿತು, 1 into 0 ಆಯಿತು. ಹೌದಾ? ಅರ್ಥ ಇಷ್ಟೇನೆ. Q ಮತ್ತು QR ಆರ್ ಕಾಂಪ್ಲಿಮೆಂಟ್ ಈಚ್ ಅದರ್, ಒಂದಕ್ಕೊಂದು ಕಾಂಪ್ಲಿಮೆಂಟ್ ಆಗಿದೆ. ಅದರರ್ಥ Q ಏನಾದರೂ 0 ಬಂದಿತ್ತು ಅಂದರೆ QR ಏನಾಗಬೇಕು? 1 ಆಗಬೇಕು. ಅದೇ Q ಏನಾದರೂ 1 ಬಂದಿತ್ತು ಅಂತ ಹೇಳಿದರೆ QR 0 ಆಗಬೇಕು. ಸರಿನಾ? ಈಗ ನಾನು ಫ್ಲಿಪ್ ಫ್ಲಾಪ್ ಸೆಟ್ ಆಗಿದೆಯೋ ಅಥವಾ ರೀಸೆಟ್ ಆಗಿದೆಯೋ ಅನ್ನೋದು ಯಾವುದು ಹೇಳ್ತೇನೆ ಅಂತ ಹೇಳಿದ್ರೆ ಕ್ಯೂನಲ್ಲಿ ಏನಿದೆ ವ್ಯಾಲ್ಯೂ ಅದಕ್ಕೆ ತಕ್ಕ ಹಾಗೆ ನಾನು ಹೇಳ್ತೇನೆ. ಸೇ ಸರಿನಾ? ಕ್ಯೂ 0 ಇದೆ ಅಂದ್ರೆ ನ್ಯಾಚುರಲಿ ಕ್ಯೂ ಬಾರ್ ಏನಾಗಬೇಕು? ಅದು 1 ಹೌದಾ? ಅದೇ ಕ್ಯೂ ಏನಾದರೂ 1 ಆಗಿತ್ತು ಅಂತ ಹೇಳಿದರೆ ಕ್ಯೂ ಬಾರ್ ಅಂದ್ರೆ ಇದರ ಕಾಂಪ್ಲಿಮೆಂಟ್ ಇದು 0 ಆಗಬೇಕು. ನೆನಪಿಟ್ಕೊಳ್ಳಿ ಪಾಯಿಂಟ್ ಅನ್ನ. ಕ್ಯೂ ಏನಿದೆ ಅದರ ಆಪೋಸಿಟ್ ವ್ಯಾಲ್ಯೂ ಕ್ಯೂ ಬಾರ್ ಆಗಿರುತ್ತದೆ. ಕ್ಯೂ 0 ಇದ್ರೆ ಕ್ಯೂ ಬಾರ್ 1 ಆಗುತ್ತೆ, ಕ್ಯೂ 1 ಇದ್ರೆ ಕ್ಯೂ ಬಾರ್ 0 ಆಗುತ್ತೆ. ಇದರ ಪ್ರಕಾರ ನೋಡಿದ್ರೆ ನೀವು ಯಾವಾಗಲೂ ನೆನಪಿಟ್ಕೊಳ್ಬೇಕಾಗಿರೋದು ಏನು? ಕ್ಯೂ 0 ಇದ್ದು ಕ್ಯೂ ಬಾರ್ 1 ಇದ್ರೆ ಫ್ಲಿಪ್ ಫ್ಲಾಪ್ ರೀಸೆಟ್ ಆಗಿದೆ ಅಂತ ಕರೀತೇವೆ. ಅದರರ್ಥ ನೀನು ಯಾವಾಗ ಏನು ಮಾಡಬೇಕು? ಕ್ಯೂ ಅನ್ನು ಮಾತ್ರ ನೋಡಬೇಕು. ಕ್ಯೂ ಅಲ್ಲಿ 0 ಇದ್ರೆ ಫ್ಲಿಪ್ ಫ್ಲಾಪ್ ಅಲ್ಲಿ 0 ಸ್ಟೋರ್ ಆಗಿದೆ. ಮತ್ತು ಎರಡು ಔಟ್ಪುಟ್ ತೋರಿಸ್ತಿಲ್ಲ ಅಂತ ಕೇಳ್ತೀವಿ. ಕ್ಯೂ ಮತ್ತು ಕ್ಯೂ ಬಾರ್. ಈ ಕ್ಯೂ ಬಾರ್ ಅನ್ನ ಅದು ಜಸ್ಟ್ ಕಾಂಪ್ಲಿಮೆಂಟ್ ಅಷ್ಟೇ, ಅದಕ್ಕೆ ಆಪೋಸಿಟ್ ಆಗಿ ಬಂದಿರೋದು. ರೈಟ್? ಅಂದರೆ ಕ್ಯೂ 0 ಆಗಿದೆ ಅಂತ ಹೇಳಿದ್ರೆ ಫ್ಲಿಪ್ ಫ್ಲಾಪ್ ರೀಸೆಟ್ ಆಗಿದೆ, ಅದರಲ್ಲಿ 0 ಸ್ಟೋರ್ ಆಗಿದೆ ಅಂತ ಅರ್ಥ. ಅಂದರೆ ನೀವು ಫ್ಲಿಪ್ ಫ್ಲಾಪ್ ಅಲ್ಲಿ 0 ಸ್ಟೋರ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಫ್ಲಿಪ್ ಫ್ಲಾಪ್ ಅನ್ನ ರೀಸೆಟ್ ಮಾಡಬೇಕು. ಮತ್ತೆ ಫ್ಲಿಪ್ ಫ್ಲಾಪ್ ಅಲ್ಲಿ 1 ಅನ್ನು ಸ್ಟೋರ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಕ್ಯೂ ಅನ್ನ 1 ಮಾಡಬೇಕು, ಕ್ಯೂ ಬಾರ್ ಅನ್ನ 0 ಮಾಡಬೇಕು. ಅದು ಸೆಟ್ ಆಗುತ್ತೆ. ಇದು ಬೇಸಿಕ್ ಪಾಯಿಂಟ್. ಯು ಶುಡ್ ನೋ ಇಟ್. ಫ್ಲಿಪ್ ಫ್ಲಾಪ್ ಅನ್ನ ಸೆಟ್ ಅಥವಾ ರೀಸೆಟ್ ಮಾಡ್ತೀಯಾ? ಫ್ಲಿಪ್ ಫ್ಲಾಪ್ ಸೆಟ್ ಆಗಿದೆ ಅಂದರೆ ಫ್ಲಿಪ್ ಫ್ಲಾಪ್ ಅಲ್ಲಿ 1 ಸ್ಟೋರ್ ಆಗಿದೆ. ಫ್ಲಿಪ್ ಫ್ಲಾಪ್ ಅನ್ನ ರೀಸೆಟ್ ಮಾಡ್ತೀಯ ಅಂದರೆ ಫ್ಲಿಪ್ ಫ್ಲಾಪ್ ಅಲ್ಲಿ 0 ಸ್ಟೋರ್ ಆಗಿದೆ ಅಂತ ಅರ್ಥ. ರೈಟ್? ಯಾವುದೇ ಸುಮಾರು ಫ್ಲಿಪ್ ಫ್ಲಾಪ್ಸ್ ಬರುತ್ತೆ. ಬೇಸಿಕ್ ಇಟ್ಕೊಂಡು ಬೇಸಿಕ್ RS ಫ್ಲಿಪ್ ಫ್ಲಾಪ್ ಇಂದ ಇಟ್ಕೊಂಡು JK ಮಾಸ್ಟರ್ ಸ್ಲೇವ್ ಫ್ಲಿಪ್ ಫ್ಲಾಪ್ ವರೆಗೂ ಹೋಗ್ತವೆ. ಅದರಲ್ಲಿ ನೀವು ಎಲ್ಲದರಲ್ಲೂ ಅಷ್ಟೇ ಸೆಟ್ ಆರ್ ರೀಸೆಟ್ ಅಂದರೆ ಏನು? ಹೀಗೆ ನೀವು ಬೇಸಿಕ್ಸ್ ಆಫ್ ಫ್ಲಿಪ್ ಫ್ಲಾಪ್ ಅನ್ನು ಸ್ಟಡಿ ಮಾಡ್ತೀವಿ. ಹೌದಾ? ನಾನು ಹೇಳಿದ ಒಂದು ಬೇಸಿಕ್ ಫ್ಲಿಪ್ ಫ್ಲಾಪ್ ಅನ್ನು ಸ್ಟಡಿ ಮಾಡಬೇಕು. ಯಾವುದು? ಬೇಸಿಕ್ RS ಫ್ಲಿಪ್ ಫ್ಲಾಪ್. ಬೇಸಿಕ್ RS ಫ್ಲಿಪ್ ಫ್ಲಾಪ್. ಅದೇ R and S
ಅಂದ್ರೆ ಇಷ್ಟೇ, ಅದು ಆರ್ ಅಂದ್ರೆ ರೀಸೆಟ್, ಎಸ್ ರೀಸೆಟ್. ಅದು ನಾವು ಇನ್ಪುಟ್ಗಳಿಗೆ ಕೊಡ್ತಾ ಇರೋ ಹೆಸರು. ಔಟ್ಪುಟ್ ಏನಿರ್ತದೆ ಹೇಳಿದ ನಾಗಲೇ, ಎಲ್ಲ ಫ್ಲಿಪ್ ಫ್ಲಾಪ್ಗಳ ಔಟ್ಪುಟ್ ಅನ್ನು ಏನು ರೆಪ್ರೆಸೆಂಟ್ ಮಾಡ್ತೇವೆ, ಕ್ಯೂ ಮತ್ತೆ ಕ್ಯೂ ಆರ್ ಅಂತ ರೆಪ್ರೆಸೆಂಟ್ ಮಾಡ್ತೇವೆ. ಹೌದಾ? ಇದು ಬೇಸ್ ಆರ್ ಎಸ್ ಫ್ಲಿಪ್ ಫ್ಲಾಪ್. ಅಂದರೆ ಫ್ಲಿಪ್ ಫ್ಲಾಪಿನ ಪ್ರಿನ್ಸಿಪಲ್ ಅನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದರಲ್ಲಿ ಅರ್ಥ. ಒಂದು ಬೇಸಿಕ್ ಆರ್ ಎಸ್ ಫ್ಲಿಪ್ ಫ್ಲಾಪ್ ಅನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ಇದಕ್ಕೆ ಏನು ಬೇಕು? ವಾಟ್ ಆರ್ ದ ಬೇಸಿಕ್ ಎಲಿಮೆಂಟ್ಸ್ ಯು ನೀಡ್ ಟು ಕನ್ಸ್ಟ್ರಕ್ಟ್ ಎ ಬೇಸಿಕ್ ಆರ್ ಎಸ್ ಫ್ಲಿಪ್ ಫ್ಲಾಪ್? ನೋಡಿ ಎಷ್ಟು ಸಿಂಪಲ್ ಆಗಿದೆ ಸರ್ಕ್ಯೂಟ್ ಅಂತ ಹೇಳಿದರೆ, ಯು ಆರ್ ಜಸ್ಟ್ ಯೂಸಿಂಗ್ ಟು ನ್ಯಾಂಡ್ ಗೇಟ್ಸ್. ದಟ್ಸ್ ಎರಡೇ ಎರಡು ನ್ಯಾಂಡ್ ಕ್ರಾಸ್ ಕಪಲ್ ಮಾಡಿರುವಂಥ ಎರಡು ನ್ಯಾಂಡ್ ಗೇಟ್ಗಳನ್ನು ಯೂಸ್ ಮಾಡಿದ್ಯಾ? ನೋಡಿ, ಕ್ರಾಸ್ ಕಪಲ್ ಅಂದರೆ ಏನು? ಇನ್ಪುಟ್ಟನ್ನು ಔಟ್ಪುಟ್ಗೆ ಕನೆಕ್ಟ್ ಮಾಡೋದು, ಔಟ್ಪುಟ್ಟನ್ನು ಇನ್ಪುಟ್ಗೆ ಕನೆಕ್ಟ್ ಮಾಡಿದ್ರೆ ಕ್ರಾಸ್ ಕಪ್ಲಿಂಗ್ ಅಂತ ಹೇಳ್ತಾರೆ. ಆ ಸರ್ಕ್ಯೂಟ್ ಹಾಕ್ತಾರೆ, ಗೊತ್ತಾಗ್ತದೆ. ಎಷ್ಟು ಏನನ್ನು ಯೂಸ್ ಮಾಡ್ತೇನೆ? ಎರಡೇ ಎರಡು ನ್ಯಾಂಡ್ ಗೇಟ್ಗಳನ್ನು ಯೂಸ್ ಮಾಡ್ತೇನೆ. ದಿಸ್ ಇಸ್ ನ್ಯಾಂಡ್ ಗೇಟ್ ನಂಬರ್ 1, ದಿಸ್ ಇಸ್ ನ್ಯಾಂಡ್ ಗೇಟ್ ನಂಬರ್ 2. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು 2 ಇನ್ಪುಟ್ಸ್ ನ್ಯಾಂಡ್ ಗೇಟ್. ಹೌದಾ? ಪ್ರತಿಯೊಂದು ನ್ಯಾಂಡ್ ಗೇಟ್ ಎರಡು ಇನ್ಪುಟ್ಸ್ ಇದೆ. ಅಂತೀಯಾ? ಇದು ಅದರ input number 1, input number 2 for gate number 1, input number 1, input number 2 for gate number 2. Connection ಹೇಗಿದೆ ನೋಡು. ನಾನು ಹೇಳಿ ಕ್ರಾಸ್ ಕಪ್ಲಿಂಗ್ ಅಂತ ಹೇಳಿ ಇಷ್ಟೇನೆ. ಇದರ ಈ ಇನ್ಪುಟ್ ಅನ್ನು ಬಂದು ಇಲ್ಲಿಗೆ ಕನೆಕ್ಟ್ ಮಾಡ್ತೇನೆ, ಕ್ರಾಸ್. ಇದರ ಇನ್ಪುಟ್ ಸರಿನಾ? one input is called as yes, another one is called as R. Outputs are called as Q and QR. Right? ಈಗ ಟ್ರೂತ್ ಟೇಬಲ್ ನ ಹಾಕಿ ಟ್ರೂತ್ ಟೇಬಲ್ ಫಾರ್ ಎಸ್ ಆರ್ ಹ್ಯಾಂಡ್ ಇಲ್ಲಿ ಇನ್ಪುಟ್ಸ್ ಇರ್ತವೆ, ಇಲ್ಲಿ ಔಟ್ಪುಟ್ಸ್ ಇರ್ತವೆ. ನೀವು ಏನು ಬರೀಬೇಕು ಅಂತಂದ್ರೆ, ಏನು ಇನ್ಪುಟ್ ಕೊಟ್ಟಾಗ ಏನು ಔಟ್ಪುಟ್ ಬರ್ತದೆ, ಆ ಔಟ್ಪುಟ್ಗೆ ಏನು ಸ್ಟೇಟ್ ಅಂತ ಕರಿತೀಯ. ಒಂದು ಸ್ಟೇಟ್ ಆಫ್ ಫ್ಲಿಪ್ ಫ್ಲಾಪ್. ಸ್ಟೇಟ್ ಆಫ್ ಫ್ಲಿಪ್ ಫ್ಲಾಪ್ ಅಂದ್ರೆ ಇಷ್ಟೇ, ಸೆಟ್ ಆಗಿದ್ದು ರೀಸೆಟ್ ಆಗಿದ್ದು. ಎಷ್ಟು ಇನ್ಪುಟ್ಸ್ ಇದೆ? ಎರಡು. ಒಂದು ಎಸ್, ಇನ್ನೊಂದು ಆರ್. ಎರಡು ಔಟ್ಪುಟ್ಸ್ಗಳಿದೆ, ಕ್ಯೂ ಮತ್ತೆ ಕ್ಯೂ ಆರ್. ರೈಟ್? ಸೊ ಏನೇನು ಇನ್ಪುಟ್ ಅನ್ನು ಕೊಡಬೇಕು ಅಂತ ಹೇಳಿದ್ರೆ 0 0 0 1 1 0 1 1 ಇಷ್ಟೇ ನಾಲ್ಕು ಕಾಂಬಿನೇಷನ್ ಬರುತ್ತೆ. ಯಾಕಂದ್ರೆ ಎರಡು ಇನ್ಪುಟ್ಸ್ 2 4 2 is 4 ನಾಲ್ಕು ಕಾಂಬಿನೇಷನ್ ಬರ್ತದೆ ಇನ್ಪುಟ್ಸ್. ನಾನು ಜಸ್ಟ್ ಟ್ರೂತ್ ಟೇಬಲ್ ಅಷ್ಟೇ ತೋರಿಸ್ತೇನೆ. ನಾಳೆ ಮತ್ತೆ ಇದರ ಅನಾಲಿಸಿಸ್ ಮಾಡ್ತೀನಿ. ಸ್ವಲ್ಪ ಕೆಲಸ ಅಲ್ಲ, ಟೇಬಲ್ ಏನು 0 0 ಕೊಟ್ಟಾಗ Q1 ಆಗುತ್ತೆ, Q1 ಆಗುತ್ತೆ. ನಾನು ಹೇಳಿದೆ Q1 ಇದೆ, Q1 0 ಇರಬೇಕು ಅಂತ ಹೇಳಿದೆ. ಇಲ್ಲಿ ಎರಡು 1 1 ಇದ್ರೆ ಇದನ್ನು ನಾವು ಫಾರ್ಬಿಡನ್ ಸ್ಟೇಟ್ ಅಂತ ಕರೀತೇವೆ. ಅಂದ್ರೆ ಈ ಸ್ಟೇಟ್ ಅಲ್ಲಿ ಫ್ಲಿಪ್ ಫ್ಲಾಪ್ ಇರಲ್ಲ ಅಥವಾ ಇರಬಾರದು. ಅದು ಸೆಟ್ ಅಲ್ಲ, ರೀಸೆಟ್ ಅಲ್ಲ. ಅದಕ್ಕೆ 0 0 ಕೊಟ್ಟರೆ 1 1 ಬರ್ತದೆ, ಫಾರ್ಬಿಡನ್ ಸ್ಟೇಟ್ ಅಂತ ಕರೀತೇವೆ. ಅದೇ ರೀತಿ 0 ಇಲ್ಲಿ 0 ಇಲ್ಲಿ 1 ಕೊಟ್ಟರೆ Q0 ಆಗಿ QR 1 ಆಗುತ್ತೆ. Q0 ಇದ್ರೆ QR its complement. ಆವಾಗ ಇದನ್ನು ನಾವು ರೀಸೆಟ್ ಸ್ಟೇಟ್ ಅಂತ ಕರೀತೀವಿ. ನೋಡಿ, ನೆಕ್ಸ್ಟ್ ಏನ್ ಮಾಡ್ತೇವೆ? ಇನ್ಪುಟ್ ಚೇಂಜ್ ಮಾಡ್ತೇವೆ, 1 0 ಮಾಡ್ತೇವೆ. ಆವಾಗ ಇದು 1 0 ಆಗಿ ಸೆಟ್ ಸ್ಟೇಟ್ ಅಂತ ಕರೀತೀವಿ. ಒಂದೇನು ತಿಳ್ಕೊಳ್ಬೇಕು, 0 1 ಕೊಟ್ಟಾಗ ರೀಸೆಟ್ ಆದರೆ 1 0 ಕೊಟ್ಟಾಗ ಸೆಟ್ ಇದರ ಆಪೋಸಿಟ್ ಆಗೇ ಆಗುತ್ತೆ.
1 ಕೊಟ್ಟರೆ ಏನಾಗ್ತದೆ ಇಲ್ಲಿ? ಇದನ್ನು ನಾನು ಇಲ್ಲಿ ಎನ್ ಸಿ ಅಂತ ಬರೀತೀನಿ. ಎನ್ ಸಿ ಅಂದರೆ ನೋ ಚೇಂಜ್. ಹಿಂದೆ ಏನಿತ್ತು ಅದೇ ಇರುತ್ತೆ. ಅಂದರೆ ನಾನು ಇಲ್ಲಿಂದ ಇಲ್ಲಿಗೆ ಬಂದೆ ಅಂತ ಹೇಳಿದರೆ ಇಲ್ಲಿ 0 ಇದ್ದರೆ ಇದು 0ನೇ ಇರುತ್ತೆ, 1 ಇದ್ದರೆ 1 ಇರುತ್ತೆ. ಅಥವಾ ಇಲ್ಲಿಂದ ಇಲ್ಲಿಗೆ ಬಂದೆ ಅಂದರೆ 1 0 ಕೊಟ್ಟಾಗ 1 ಇದ್ದರೆ 1 ಇರ್ತದೆ, 0 ಇದ್ದರೆ 0 ಇರ್ತದೆ. ಅಂದರೆ ಫ್ಲಿಪ್ ಫ್ಲಾಪ್ ರಿಮೇನ್ಸ್ ಇನ್ ದ ಪ್ರೀವಿಯಸ್ ಸ್ಟೇಟ್, ಹಿಂದಿನ ಸ್ಟೇಟ್ನಲ್ಲಿ ಇರುತ್ತೆ. ಇದನ್ನು ಇಲ್ಲಿ ಪ್ರೀವಿಯಸ್ ಸ್ಟೇಟ್, ಹಿಂದಿನ ಸ್ಟೇಟ್ನ ಉಳಿಸ್ಕೊಳ್ತದೆ ಫ್ಲಿಪ್ ಫ್ಲಾಪ್. ಇಷ್ಟು ನಿಮಗೆ ಜಸ್ಟ್ ಬೇಸಿಕ್ ಆನ್ಸರ್. ಇದನ್ನು ನೀವು ಸರ್ಕ್ಯೂಟಲ್ಲಿ ಅನಲೈಸ್ ಮಾಡಬೇಕು. ಹೇಗೆ ಮಾಡ್ತೀರಾ? ನೀನು ಇನ್ಪುಟ್ಸನ್ನು ಕೊಡಬೇಕು,